ವೆಲ್ಕಮ್ ಟು ಪುಷ್ಪಾ ಫುಡ್ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಿದ್ದೀವಿ ಮಡಿಕೆಕಾಳು ಪಲ್ಯ. ಮಡಿಕೆಕಾಳು ಪಲ್ಯ ಮಾಡೋಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಕಾದಿದ್ಮೇಲೆ ಸ್ವಲ್ಪ ಸಾಸಿವೆ, ಅದು ಚಟಪಟ ಅನ್ಬೇಕು. ಆಮೇಲೆ ಜೀರಿಗೆ, ಅದೆಲ್ಲ ಆದ್ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು, ಇದು ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು, ಇದೆ ಫ್ರೈ ಆಗ್ಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಬೇಕು. ಇವಾಗಲೇ ಈರುಳ್ಳಿ ಹಾಕಿದ್ಮೇಲೆ ಒಂದು ಚಮಚ ಹಸಿ ಖಾರ ಅಂದ್ರೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ತೀವಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕಿ. ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಎಣ್ಣೆಲೆ ಹಾಕ್ಬೇಕು. ಇದು ಫ್ರೈ ಆದ್ಮೇಲೆ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತೀನಿ. ಇದು ಇವಾಗ ನೀಟಾಗಿ ಫ್ರೈ ಆಗಬೇಕು. ಇದು ಮಡಿಕೆ ಕಾಳು ಒಂದ್ ನೈಟ್ ನೆನೆಯಕ್ಕೆ ಇಟ್ಟಿದ್ದೆ. ಬೆಳಿಗ್ಗೆ ಎದ್ದು ನೀರ್ ತೆಗೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಟೈಟ್ ಆಗಿ ಕಟ್ಟಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದೆ. ಅದು ಇಷ್ಟು ಈ ತರ ಮೊಳಕೆ ಬಂದಿದೆ. ಇದನ್ನೇ 2-3 ಸಲ ಇವಾಗ ವಾಶ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾರೆಲ್ಲ ಮೊದಲು ನೋಡ್ತಿದ್ದೀರಾ ನಮ್ಮ ಚಾನೆಲ್ನ, ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕ್ತಿದ್ದೀನಿ. ಒಂದು ಸಣ್ಣ ಟೀ ಕಪ್ ಅಲ್ಲಿ ನೀರ್ ಹಾಕಿದ್ರೆ ಸಾಕು. ನೀರ್ ಹಾಕಿ ಮಿಕ್ಸ್ ಮಾಡಿ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ. 5 ರಿಂದ 10 ನಿಮಿಷ ಬಿಟ್ಟು ಆಫ್ ಮಾಡ್ಬೇಕು ಗ್ಯಾಸ್. ನಾನಿಲ್ಲಿ 10 ನಿಮಿಷ ಬಿಟ್ಟಿದ್ದೀನಿ. ಗ್ಯಾಸ್ ಸಿಮ್ಮಲ್ಲೇ ಇರಬೇಕು. ಆಯ್ತು, ಇವಾಗ ಒಂದು ಬಟ್ಲಿಗೆ ತಕೊಂಡ್ಬಿಡೋಣ. ಜೋಳದ ರೊಟ್ಟಿ ಜೊತೆಗೆ ಮಡಿಕೆಕಾಳು ಪಲ್ಯ ರೆಡಿ. ಅನ್ನದ ಜೊತೆಗೂ ತಿನ್ಬೋದು, ಆದ್ರೆ ಜೋಳದ ರೊಟ್ಟಿ ಜೊತೆಗೆ ಇನ್ನೂ ಟೇಸ್ಟ್ ಆಗುತ್ತೆ. ಚಾನಲ್ನ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪುಷ್ಪಾ ಫುಡ್ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.